ಹಾಯ್. ಓಕೆ, ಎಲ್ಲ ಒಂದು ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಫೋರ್ತ್ ಇಯರು ಬಿ ಎಸ್ ನರ್ಸಿಂಗ್ ಮುಗಿಸ್ಕೊಂಡಿದ್ರು ಅಥವಾ ಥರ್ಡ್ ಇಯರ್ ಜೆ ಎನ್ ಎಮ್ ಮುಗಿಸ್ಕೊಂಡಿದ್ರು, ಕೆ ಎನ್ ಸಿ, ಓಕೆ ಎಲ್ಲರಿಗೂ ಕೂಡ ಡಿಲೇ ಆಗ್ತಿರೋದು. ಯಾರೆಲ್ಲ ಮೊದಲೇ ಫಸ್ಟ್ ಆಫ್ ಆಲ್ ಅಪ್ಲೈ ಮಾಡಿಲ್ಲ ಅಂತಂದರೆ ನೀಟಾಗಿ ಅಪ್ಲೈ ಮಾಡಿ. ನಿಮಗೆ ಭಾಳ ಇಂಪಾರ್ಟೆಂಟ್ ಸ್ಟೆಪ್ಸ್ ಅದು. ಓಕೆ, ಈಗ ನಾನು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಸ್ಟೆಪ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ, ಅದೇ ರೀತಿ ಅಪ್ಲೈ ಮಾಡ್ತಾ ಹೋಗಿ. ಇಲ್ಲಾಂತಂದರೆ ನಿಮಗೆ ಭಾಳ ಸಮಸ್ಯೆ ಆಗುತ್ತೆ, ತಲೆಯಲ್ಲಿ ಇಟ್ಕೊಂಡ್ರಿ. ನೋಡಿ, ಎಷ್ಟೋ ಜನ 3 ಮಂತ್ಸು 4 ಮಂತ್ಸ್ ಆದರೂ ಕೂಡ ಕೆ ಎನ್ ಸಿ ಅಪ್ರೂವಲ್ ಆಗಿಲ್ಲ ಅಂತಂದರೆ ಅವರು ಮಾಡಿರ್ತಕ್ಕಂಥ ತಪ್ಪುಗಳವು. ಓಕೆ, ನಿಮಗೆ ಕೆ ಎನ್ ಸಿಗೋಸ್ಕರ ನಾನು ಸಪ್ರೇಟಾಗಿ ಅವಾಗವಾಗ ವೀಡಿಯೋಸ್ಗಳು ಮಾಡ್ತಾ ಇರ್ತೀನಿ. ಈ ರೀತಿ ಮಾಡಿ ಅಂತಂದರೆ ನಿಮ್ಗೆ ಏನೋ ಒಂದು ತಪ್ಪಿದ್ರು ಕೂಡ ತಿದ್ದುಕೊಳ್ಳಿ ಅಂತಂದು ಯೂಟ್ಯೂಬಲ್ಲಿ ಯಾರು ಕೂಡ ಹೇಳಲ್ಲ ಅನ್ನೋಕ್ಕೋಸ್ಕರ ಅವಾಗವಾಗ ತಿಳಿಸ್ತಾ ಇರ್ತೀನಿ. ಆ್ಯಂಡ್ ಸಮ್ ಚೇಂಜಸ್ ಅಪ್ಡೇಟ್ಸ್ಗಳು ಕೂಡ ಆಗ್ತಾ ಇರ್ತವೆ. ಓಕೆ, ಇವಾಗ ಏನಾಗಿದೆ ನೋಡಿ, ಫಾರ್ ಎಕ್ಸಾಂಪಲ್ ಈಗ ನನ್ನದೇ ಒಂದು ಈಗ ಮಾಡಿದ್ದೀನಿ, ಕೆ ಎನ್ ಸಿ ತೊಗೊಂಡಿದ್ದೀನಿ. ಇದರಲ್ಲಿ ಬಂದಾದ ತಕ್ಷಣ ನೀವು ಪರ್ಮನೆಂಟ್ ರಿಜಿಸ್ಟ್ರೇಷನ್ ಮೊದಲು ಕ್ಲಿಕ್ ಮಾಡ್ಕೋಬೇಕಾಗಿದೆ. ಇಲ್ಲಿ ಮೊದಲು ಕ್ರಿಟೇರಿಯಾ ಹೇಳಿಬಿಡ್ತೀನಿ ನೋಡಿ. ಈ ಕೆ ಎನ್ ಸಿ ಅಪ್ಲೈ ಮಾಡಲಿಕ್ಕಿಂತ ಮುಂಚೆಗೆ ಮೊದಲು ಡಿಜಿಲಾಕರ್, ಓಕೆ ಡಿಜಿಲಾಕರ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳೇಬೇಕು. ಹಾಗಿದ್ರೆ ಮಾತ್ರ ಅಪ್ಲೈ ಮಾಡ್ಲಿಕ್ಕೆ ಬರುತ್ತೆ, ಇಲ್ಲಾಂದರೆ ಬರೋದೇ ಇಲ್ಲ. SSLC PUC ಆಧಾರ್ ಕಾರ್ಡ್ ಪಾನ್ ಕಾರ್ಡ್ 4 ಭಾಳ ಏನಿಲ್ಲ, 4 ಸಾಕು. 4 ಡಾಕ್ಯುಮೆಂಟ್ಸ್ನ ಡೌ ಮಾಡಿಕೊಂಡು ಅದಾದ ನಂತರ ಇಲ್ಲಿ ಬಂದು ಫಸ್ಟಿಗೆ ಡೈರೆಕ್ಟಾಗಿ ಲಾಗಿನ್ ಆಗೋದಲ್ಲ, ರಿಜಿಸ್ಟ್ರೇಷನ್ ಆಗಬೇಕು. ಅದಾದ ತಕ್ಷಣ ಲಾಗಿನ್ ಆಗ್ತೀರಾ. ಆ್ಯಂಡ್ ಇಲ್ಲಿ ನೋಡಿ, ಸ್ಟೆಪ್ 1 ಸ್ಟೆಪ್ 2 ಎಲ್ಲನೂ ಕೂಡ KYC ಇರ್ತದೆ, ಕಂಪ್ಲೀಟ್ ಮಾಡ್ಕೋಬೇಕು. ಪರ್ಸ್ನಲ್ ಇನ್ಫಾರ್ಮೇಷನ್ ಇರ್ತದೆ, ಪರ್ಸ್ನಲ್ ಇನ್ಫಾರ್ಮೇಷನ್ ಹಾಕೋಬೇಕು. ಅದಾದ ತಕ್ಷಣ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮೀನ್ಸ್ ನಿಮ್ಮ ಒಂದು ಪೋಸ್ಟಲ್ ಅಡ್ರೆಸ್ಸು, ನಿಮ್ಮ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥದ್ದು ಹಾಕ್ಕೊಳ್ಳಿ. ಅಂದರೆ ನಿಮ್ಮ ಹಾರ್ಡ್ ಕಾಪಿ ನಿಮಗೆ ನಾಳೆ ಕೆ ಎನ್ ಸಿ ಅಪ್ರೂವಲ್ ಆಗಿದ ಮೇಲೆ ಹಾರ್ಡ್ ಕಾಪಿಯಲ್ಲಿ ಬರಬೇಕಂದ್ರೆ ಆ ಒಂದು ಅಡ್ರೆಸ್ನ ಇಲ್ಲಿ ಹಾಕ್ಕೊಳ್ಳಿ. ಸ್ಟೆಪ್ 5 ಭಾಳಷ್ಟು ಹುಡುಗರು ಕನ್ಫ್ಯೂಷನ್ ಆಗಿದ್ದೀರಾ ನೋಡಿ. ಇದರಲ್ಲಿ 2 ರೀತಿಯಾಗಿ ತೋರಿಸ್ತದೆ. ಒಂದು JNM ಬೋರ್ಡನ್ನು ಕೂಡ ತೋರಿಸುತ್ತೆ. ಓಕೆ, ಇನ್ನೊಂದು ರಾಜೀವ್ ಗಾಂಧಿ RGHS ಎರಡೂ ಕೂಡ ತೋರಿಸುತ್ತೆ. ಓಕೆ, BS ನರ್ಸಿಂಗ್ ಆಗಿತ್ತಂದರೆ RGHS ತೋರಿಸುತ್ತೆ, ಇಲ್ಲ ಅಂತಂದರೆ JNM ಬೋರ್ಡ್ ತೋರಿಸುತ್ತೆ ನೋಡಿ. ನಿಮ್ಮ JNM ಕಂಪ್ಲೀಟ್ ಆಗಿತ್ತು, 3rd ಇಯರ್ ಕಂಪ್ಲೀಟ್ ಆಗಿತ್ತು, ಕೋರ್ಸ್ ಕಂಪ್ಲೀಷನ್ನು ಕೂಡ ಆಗಿತ್ತು ಅಂತಂದರೆ ನಿಮಗೆ ಅಪ್ಲೈ ಮಾಡ್ಲಿಕ್ಕೆ ಬರುತ್ತೆ. ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು, PDC ಎಲ್ಲನೂ ಕೂಡ ಬಂದಿರ್ತದೆ. ಆ್ಯಂಡ್ BS ನರ್ಸಿಂಗ್ ಸ್ಟೂಡೆಂಟು ಮೊದಲು ನೀವು ಬಿಫೋರ್ ಇಲ್ಲಿ ಅಪ್ಲೈ ಮಾಡಲಿಕ್ಕಿಂತ ಮುಂಚೆಗೆ ನಾನು ಹೇಳಿದಂಗೆ ಡಿಜಿಲಾಕರ್ ಬರಬೇಕು, ಹೋಗಿ ಮೊದಲು ಡೌ ಮಾಡ್ಕೋಬೇಕಂತ ಹೇಳಿದೆ. ಅದರ ಜೊತೆಗೆ ನಮ್ಮ RGHS ಒಳಗಡೆ ಹೋಗ್ಬಿಟ್ಟು PDCನೂ ಕೂಡ ಅಪ್ಲೈ ಮಾಡ್ಕೋಬೇಕು. PDC ಅಪ್ಲೈ ಆಗಿರಬೇಕು, ಅದು PDC ಬಂದಿರಬೇಕು. ಹಂಗಿದ್ರೆ ಮಾತ್ರ ಎಜುಕೇಷನ್ ಇನ್ಫಾರ್ಮೇಷನ್ ಒಳಗಡೆ ಹೋಗಿಬಿಟ್ರೆ ನಿಮ್ಮ ಒಂದು PDC ವ್ಯೂ ಆಗಬೇಕು. ಮೇನ್ ಇಂಪಾರ್ಟೆಂಟ್ PDC ವ್ಯೂ ಆಗಬೇಕು. ಫಾರ್ ಎಕ್ಸಾಂಪಲ್ ಅಂದರೆ ತೋರಿಸ್ತೀನಿ ನಿಮಗೆ, ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ದಲ್ವ, ಇದರಿಂದ PDC ಆಯಿತಾ, ಈ ರೀತಿ ಏನಪ್ಪ ಅಂದರೆ ನಿಮಗೆ PDC ವ್ಯೂ ಆಗಿರಬೇಕು. ಹಂಗಿದ್ರೆ ಮಾತ್ರ ನಿಮ್ಮದು ಅಫಿಷಿಯಲ್ ಆಗಿ PDC ಬಂದಿದೆ, ಯು ಆರ್ ಎಲಿಜಿಬಲ್ ಫಾರ್ ದ KNC ಅಂತ ಅರ್ಥ. ಎಲ್ಲನೂ ಕೂಡ ಹಾಕ್ಕೊಂತೀರ. ಆ್ಯಂಡ್ ಅದರ ನಂತರ ಪರ್ಮನೆಂಟ್ ರಿಜಿಸ್ಟ್ರೇಷನ್ ಒಳಗಡೆ ನೋಡಿ, ಇಲ್ಲಿ ಭಾಳಷ್ಟು ನಿಮಗೆ ಆಪ್ಷನ್ಸ್ಗಳು ಬರ್ತವೆ. ಪೇಮೆಂಟ್ ಒಳಗಡೆ ಡೀಟೇಲ್ಸು ಇದರಲ್ಲಿ ನೀವು ಒಂದು ಏನಂತಂದರೆ ಪರ್ಮನೆಂಟ್ ರಿಜಿಸ್ಟ್ರೇಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದನ್ನು ಬಿಟ್ಟು ನೀವು ಬೇರೆ ಬೇರೆ ಕ್ಲಿಕ್ ಮಾಡ್ಕೊತಾರೆ ನಿಮಗೆ ಭಾಳ ಸಮಸ್ಯೆ ಆಗುತ್ತೆ, ಅದನ್ನು ಕೂಡ. ಓಕೆ, ಅಂದರೆ ಪರ್ಮನೆಂಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ಪೇಮೆಂಟ್ ಮಾಡುವಾಗಲೂ ಅಷ್ಟೇ, ಪೇಮೆಂಟ್ ಮಾಡ್ತೀರಾ. ಸಮ್ಟೈಮ್ ನಿಮಗೆ ಪೇಮೆಂಟ್ ಶೋ ಅಪ್ ಆಗದೆ ಹೋಗಿದ್ರು ಸಹಿತ ನೀವು ವೆಬ್ಸೈಟ್ ಥ್ರೂ ಏನು ಮಾಡ್ಬೋದು, ನೀವು ಓಪನ್ ಮಾಡ್ಕೋಬಹುದು. ಅಂದರೆ KSNC ವೆಬ್ಸೈಟ್ ಇದೆ, ಅಲ್ಲಿ ಕೂಡ ನೀವು ಲಾಗಿನ್ ಆದರೆ ವೆಬ್ಸೈಟ್ ಅಲ್ಲಿ ನಿಮ್ಮೊಂದು ರಿಸಿಪ್ಟ್ ಬಂದಿರುತ್ತೆ, ವರಿ ಮಾಡ್ಕೋಬೇಡಿ. ಅದಾದ ತಕ್ಷಣ ಸ್ಟೆಪ್ 7 ಒಳಗಡೆ ನೋಡಿ, ಇಲ್ಲೇ ನಿಮ್ದು ಇಂಪಾರ್ಟೆಂಟ್ ನಿಮ್ಮ ಸ್ಟೇಟಸ್ ಎಲ್ಲನೂ ಕೂಡ ತಿಳಿಸೋದು. ಇಲ್ಲಿ ರಿಸಿಪ್ಟ್ ಅಂತ ಕಾಣಿಸ್ತದ. ಓಕೆ, ನೀವು ಅಂದರೆ ನೀವೇನೀಗ ಪರ್ಮನೆಂಟ್ ರಿಜಿಸ್ಟ್ರೇಷನ್ಗೆ 1000 ರೂಪಾಯಿ ಪೇಮೆಂಟ್ ಮಾಡಿದ್ರು ಅಂದರೆ 1011 ರೂಪಾಯಿ ಬರುತ್ತೆ. ಅದು 1011 ರೂಪಾಯಿ ಎಷ್ಟೋ ಚಿಲ್ಲರೆ ಬರುತ್ತೆ. ಅದು ರಿಸಿಪ್ಟ್ ನಿಮಗೆ ಇಲ್ಲಿ ಬಂದಿರುತ್ತೆ. ಆ್ಯಂಡ್ ಯಾವ ಒಂದು ರಿಸಿಪ್ಟ್ ಟೈಪ್ ಅಂದರೆ ಸರ್ಟಿಫಿಕೇಟ್ ಟೈಪ್ ಬಂದಿರುತ್ತೆ, ಆನ್ಲೈನ್ ಮೋಡು, ಆ್ಯಂಡ್ ಎಷ್ಟು ಪೇಮೆಂಟ್ ಮಾಡಿದ್ದೀರಾ, ವ್ಯಾಲಿಡ್ ಅಪ್ ಟು ಅಂತಂದರೆ ಈಗ ನಮ್ದು ಏನಂತಂದ್ರೆ ಈ ವ್ಯಾಲಿಡ್ ಅಪ್ ಟು ಡೇಟು ಕೊಟ್ಟಿರಬೇಕು. ಒಂದು ತಿಂಗಳಿಗೆ ಈ ಡೇಟ್ ಕೊಟ್ಟಿಲ್ಲ ಅಂತಂದರೆ ಇನ್ನೂ ಕೂಡ ಡಿಲೇ ಆಗುತ್ತೆ ಅಂತ ಅರ್ಥ ನಿಮ್ಮದು ಅಪ್ರೂವಲ್ ಆಗಿ ಬರೋದು. ಓಕೆ, ಆ್ಯಂಡ್ ಅಪ್ರೂವ್ಡ್ ಅಂತ ಆಗಿದೆ, ನಿಮ್ಮದು ಅಪ್ರೂವಲ್ ಪೆಂಡಿಂಗ್ ಅಂತ ಇರುತ್ತೆ, ಎಷ್ಟೋ ಜನದ ಬರೋದು. ಇಲ್ಲಿ ಡೌನ್ಲೋಡ್ ವ್ಯೂ ಅಂತಂತಂದರೆ ನಂದು ಈಗ ಆಗಲೇ ಅಪ್ರೂವಲ್ ಆಗಿದೆ, ಡಾಕ್ಯುಮೆಂಟ್ ಕೂಡ ಬಂದಿದೆ. ಹಂಗೆ ಅಪ್ರೂವ್ಡ್ ಅಂತ ಬಂದಿದೆ. ಬಟ್ ನಿಮ್ಗೆ ಏನಿರ್ತದೆ, ಇದು ಬಂದಿರಲ್ಲ. ಇದು ಅಪ್ರೂವ್ಡ್ ಏನಾಗಿರ್ತದೆ, ಅಪ್ರೂವ್ಡ್ ಆಗಿರ್ತದೆ, ನಿಮ್ಮದು ಅಪ್ರೂವಲ್ ಪೆಂಡಿಂಗ್ ಇರ್ತದೆ, ಇದು ಬಂದಿರಲ್ಲ. ಆದವ್ರಿಗೆ ಮಾತ್ರ ಅಪ್ರೂವ್ಡ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಅಂತ ತೋರಿಸ್ತಾ ಡೌನ್ಲೋಡ್ ತೋರಿಸ್ತಾ ಇರುತ್ತೆ. ನೀವೇನು ಮಾಡಬೇಕು, ಇನ್ ಕೇಸ್ ವ್ಯಾಲಿಡ್ ಅಪ್ ಟು ಡೇಟ್ ಕೊಟ್ಟಿಲ್ಲ ಅಥವಾ ಥರ್ಡ್ ಸ್ಟೆಪ್ ಒಳಗಡೆ ಫಾರ್ ಎಲ್ಲಿ ಅಂತಂದರೆ ಈಗ ಕೆಲವೊಂದಿಷ್ಟು ಯೂಟ್ಯೂಬ್ ರೂಲ್ಸ್ ಇರೋ ಕಾರಣ ಎಲ್ಲನೂ ಕೂಡ ತೋರಿಸ್ಲಿಕ್ಕೆ ಆಗೋದಿಲ್ಲ. ಓಕೆ, ಇಲ್ಲಿ ಪರ್ಸ್ನಲ್ ಇಂಪೋದಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ರಿಜಿಸ್ಟ್ರೇಷನ್ ಡೇಟ್ ಕೊಟ್ಟಿರಬೇಕು, ಅದು ಕೂಡ ಕೊಟ್ಟಿಲ್ಲ ಅಂತಂದರೆ ಅದು ನಿಮ್ದು ಏನೋ ಮಿಸ್ಟೇಕ್ ಆಗಿದೆ, ಅದನ್ನು ಸರಿಪಡಿಸ್ಕೋಬೇಕು. ನೋಡಿ, ನಿಮ್ಗೆ ಆದಷ್ಟು ನಾನು ನಿಮಗೆ ಸಹಾಯ ಮಾಡಿಕೋಸ್ಕರ ಏನು ಮಾಡ್ತಾ ಇರ್ತೀನಿ, ನಾನು ಒಂದು ಪರ್ಸ್ನಲ್ ನಂಬರೇ ಕೊಡ್ತಾ ಇರ್ತೀನಿ ಆದಷ್ಟು. ಓಕೆ, ಯಾಕಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸರಿಯಾಗಿ ಅಪ್ಲೈ ಮಾಡೋದು. ನೀವು BSc ಆಗಿರಿ, JNM ಆಗಿರಿ, ಈ ನಂಬರ್ಗೆ ಹೋಗ್ಬಿಟ್ಟು ನನಗೆ KNC ಅಪ್ಲೈ ಮಾಡೋರಿದ್ದರೆ ಹೇಳ್ತಿದ್ದೀನಿ ನೋಡಿ, ಅಪ್ಲೈ ಮಾಡಬೇಕು ಅನ್ನೋರಿತ್ತಂತಂದರೆ ಈ ನಂಬರ್ಗೆ ನನಗೆ KNC ಅಪ್ಲೈ ಮಾಡಿಕೊಡಿ ಅಂತಂದರೆ ನಾನು ನಿಮಗೆ ಅಪ್ಲೈ ಮಾಡಿಕೊಡ್ತೀನಿ. ಸುಮ್ಕೆ ಯಾಕಂದರೆ ನಿಮಗೆ 4 ತಿಂಗಳು 5 ತಿಂಗಳು ಸಮ್ಟೈಮ್ ನಿಮ್ಗೆ ತಪ್ಪಾಗಿತ್ತು ಅಂತಂದರೆ KNCನೇ ಬರದೇ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಓಕೆ,
ಸರಿ, ಇದಿಷ್ಟು ಇನ್ಫಾರ್ಮೇಷನ್ ಸದ್ಯಕ್ಕೆ. ಲೈವ್ ಡೆಮೋ ಬೇಕಿತ್ತಂದ್ರೆ ಕಮೆಂಟಲ್ಲಿ ಹಾಕಿ. ಅದನ್ನು ಕೂಡ ಈಗಾಗಲೇ ಭಾಳಷ್ಟು ಲೈವ್ ಡೆಮೋ, ಸಾಕಷ್ಟು ಲೈವ್ ಡೆಮೋ ಮಾಡಿ ತೋರಿಸ್ಬಿಟ್ಟಿದ್ದೀನಿ. ನಿಮ್ಗೆ ಇನ್ನೂ ಕೂಡ ಬೇಕಿತ್ತಂದರೆ ಬೇಕಂದ್ರೆ ಹೋಗ್ಬಿಟ್ಟು KNC ಲೈವ್ ಡೆಮೋ ಅಂತಂದು ಹೊಡೀರಿ ಬೇಕಾರೆ. ಅದ್ರ ನಮ್ಮದೇ ಚಾನಲೇ ಬರ್ತದೆ ಎಷ್ಟೊಂದು. ಅದು ಗಣಿ ಜೋಕ್ಸ್ ಯೂಟ್ಯೂಬ್ ಚಾನಲ್ ಆದ್ರೂ ಮಾಡಿದ್ದು ಬರ್ತದೆ. ಇಲ್ಲ ನಮ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ KNC ಅಪ್ಲೈ ಮಾಡ್ತಿರೋದಂದ್ರೆ ಮಾಡ್ಕೋಬೋದು. ಥ್ಯಾಂಕ್ ಯು.